ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ? ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ? ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ, ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ? ಅಧಿಕಾರ ನಡೆಸಲಿಕ್ಕಾಗಿಲ್ಲ, ಪರಿಹಾರ ಕೊಡ್ಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ. ನಾವಿದ್ದಾಗ ಕೊಟ್ಟಿದ್ದೀವಿ. NDRF ಅಲ್ಲಿ ಇರ್ಬೋದು, ಬೇರೆ ರೀತಿಯಲ್ಲಿ ಇರ್ಬೋದು, UPI ಇದ್ದಾಗ NDRF ನಾಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇರಲಾರ್ದಂಗೆ, ಅತಿವೃಷ್ಟಿ ಇರಲಾರ್ದಂಗೆ ನೀವು ನೋಡ್ಕೊತಾ ಇದ್ದೀರಿ. ಯಾರಿಗ್ರಿ ನೀವು ಹೇಳ್ತಾ ಇರೋದು? ಜವಾಬ್ದಾರಿಯಿಂದ ಮಾತಾಡಿ. ನೀವೆಲ್ಲರೂ ವಿರೋಧ ಪಕ್ಷದಲ್ಲಿ ಇದ್ದೀರಾ, ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ, ಟೀಕೆ ಮಾಡಿ, ಒಪ್ತೀವಿ. ಸುಮ್ಮನೆ ರಾಜಕೀಯ ಬೆಳೆ ಬಯಸ್ಕೊಳ್ಳಿಕ್ಕೆ ಬರ್ತಾ ಇದ್ರೆ ಮಾಡಿದ್ರೆ ವಿಮಾನದಿಂದ ಕೆಳಗಿಳಿದು ರೈತರ ಹೊಲಗಳಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅದೇ ಹೇಳ್ತಾ ಇರೋದ್ರಿ. ಪರಿಹಾರವನ್ನ ನಾವು ಘೋಷಣೆ ಮಾಡಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡವಾ? ಸಮೀಕ್ಷೆ ಮಾಡೋದು ಬೇಡವಾ? ತುರ್ತಾಗಿ ನಾವೇನ್ ಮಾಡಬೇಕು ಅವೆಲ್ಲ ಮಾಡ್ತಾ ಇದ್ದೀವಿ. ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದು ನಾವು, ಲೈಫ್ ಎಷ್ಟು ಕೊಟ್ಟಿದ್ದ ನಾವು, ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಾಗ್ತಾ, ನಾವಾಗಲೇ ಒಂದು ಇಂಟರ್ವ್ಯೂ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ. ಅಂಕಿಅಂಶ ಇರಲಾರ್ದೆ ಇವರು ಬಿಡುಗಡೆ ಮಾಡಿದ್ರ? ಮತ್ತು BJP ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ, ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ. ಅವಾಗ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ರಿ ದುಡ್ಡು? ಏನು ಬಂದು ನಿಮ್ಮ ಕಾರ್ಯಕರ್ತರು ಹೇಳಿದ ತಕ್ಷಣ, ಅಂಕಿಅಂಶಗಳು ಹೇಳಿದ ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರ? ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ, ಜಂಟಿ ಸಮೀಕ್ಷೆ ನಡೀತದೆ. ಮಳೆ ಆದಮೇಲೆ, ಅದಾದಮೇಲೆ ನಾವು ಏನು ನಮಗೆ ಬೆಳೆ ಹಾನಿ ಆಗಿದೆ ಅದಕ್ಕೆ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನು ಕಾಪಾಡ್ತೀವಿ. ವೈಮಾನಿಕ ಸಮೀಕ್ಷೆ ಮಾಡೋದ್ರಲ್ಲಿ ಮುಖ್ಯಮಂತ್ರಿಗಳು ತಪ್ಪೇನಿದೆ? ಇವ್ರು ಹೋಗಿರೋದ ಬೋಟ್ನಲ್ಲಿ, ನಾನು ಹೋಗಿರೋದ ಬೋಟ್ನಲ್ಲಿ, ಅವ್ರು ಹೋಗಿರೋದ ಹಳ್ಳಿಗೆ. ನೋಡಿ, ಇದೆಲ್ಲ ಸುಮ್ಮನೆ ರಾಜಕೀಯಕ್ಕೆ ಮಾತಾಡಿದ್ರೆ ಓಕೆ. ಈಗ ಕಲಬುರಗಿಗೆ ಭಾಳ ಸಂತೋಷ ಏನಪ್ಪ ಅಂದರೆ, ನಾನು ಮಂತ್ರಿ ಆದಮೇಲೆ BJP ಎಲ್ಲ ನಾಯಕರು ಕಲಬುರಗಿಗೆ ಬರೋದು ಹ್ಯಾಬಿಟ್ ಹಾಕ್ಕೊಂಡಿದ್ದಾರೆ. ಸಂತೋಷ. ಮೋದಿ ಅವರಿಗೆ ಹೇಳಿ ಸ್ವಲ್ಪ ಬರೀ ಇಂಥ ಪುಕ್ಸಟೆ ಮಾತು ಆಡೋದಲ್ಲ, ಸ್ವಲ್ಪ ಪರಿಹಾರನೂ ಕೊಡ್ಸೋಕೆ ಹೇಳಿ. ನಮ್ದೇನಿದೆ ನಾವು ಕೊಡ್ತೀವಿ. ಎಲ್ಲ ಸಚಿವರುಗಳಿಗೆ ಬೆಂಗಳೂರಿಗೆ ಒಂದು ತಿಂಗಳ ಕಾಲ ಬರ್ಲಿಕ್ಕೆ ಹೇಳಬೇಡಿ, AC ರೂಮಿಂದ ಹೊರದಬೇಕಂತ ಸಮೀಕ್ಷೆ ಇದೆ, ಪ್ರವಾಹ ಪೀಡಿತ ಆಗಿ ಆ ಸ್ಥಳಕ್ಕೆ ಹೋಗಿ ಅವ್ರದ್ದು ಎಷ್ಟು ಬಂತು? ಅವರಿಗೆ ಅವ್ರದ್ದು ಸೀಟ್ ಎಷ್ಟು ಬಂತು? BJP ಅವರಿಗೆ 100 ದಾಟಿಲ್ಲ. ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಆಡಳಿತ ಮಾಡೋದು. ನಾವೇನು BJPಗೆ ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು? ನಾವು ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ಜನರ ಮಧ್ಯದಲ್ಲಿ. ಎಲ್ಲ ಶಾಸಕರು ಇದ್ದಾರೆ, ಎಲ್ಲ ಮಂತ್ರಿಗಳು ಇದ್ದಾರೆ. ಇವರು ವಿರೋಧ ಪಕ್ಷದಲ್ಲಿ ಇದ್ದವರು ಜವಾಬ್ದಾರಿಯಾಗಿ ಮಾತಾಡಬೇಕು. ಇವರು ವಿರೋಧ ಪಕ್ಷದಲ್ಲಿ ಇದ್ದವರು ಕೇಂದ್ರ ಸರ್ಕಾರದಿಂದ ಮೋದಿ ಅವರ ಹತ್ರ ಹೋಗಿ ಪರಿಹಾರ ಇಸ್ಕೊಡ್ಬೇಕು ಕನ್ನಡಿಗರಿಗೆ. ನಾನು ಹೇಳ್ತಾ ಇದ್ದೀನಲ್ಲ, ಏನು ದೊಡ್ಡ ಉಪಕಾರ ಮಾಡ್ತಾ ಇಲ್ಲ. ನಾವೇನು ದುಡ್ದಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಹತ್ರ. ನಾವೇನು ಬೇವ್ರು ಸುರಿಸಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ. ಇವ್ರ ಹತ್ರ ಏನು ಉಪಕಾರ ತೊಗೊಳೋದಿಲ್ಲ ನಮಗೆ. ಥ್ಯಾಂಕ್ ಯು. ರೂಪಾಯಿ ಇನ್ಪುಟ್ ಸಬ್ಸಿಡಿ ಆಸ್ ವೆಲ್ ಆಸ್ ಇನ್ಶೂರೆನ್ಸ್. ಮಿಸ್ಟರ್ ವಿಜೇಂದ್ರ ಅವರೇ, ಮಿಸ್ಟರ್ ನಾರಾಯಣಸ್ವಾಮಿ ಚೆಲುವಾಗಿ ಅವರೇ, ಮಿಸ್ಟರ್ ಅಶೋಕ್ ಅವರೇ, ದಯವಿಟ್ಟು ಇದು ಅಂಕಿಅಂಶಗಳನ್ನು ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ, ಕಲಬುರಗಿ ಮೇಲೆ. ಕೇಂದ್ರ ಸರ್ಕಾರ ಏನು ಬರೀ ಕನ್ನಡಿಗರ ಬೆವರು ರಕ್ತವನ್ನು ಹೀರ್ಲಿಕ್ಕೆ ಇರೋದು? ಏನು ನಮ್ಮ ತೆರಿಗೆ ಕೊಡ್ತಾ ಇಲ್ವಾ ನಾವು? ಹೋದ ಬಾರಿ ಕೂಡ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ, ನಮ್ಮ ಜನರಿಗೆ ಮಾಡಿ, ಅದಾದಮೇಲೆ NDRF ನಾಮ್ ಪ್ರಕಾರ, ಕೇಂದ್ರ ಸರ್ಕಾರದ ನಾಮ್ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ. ನೀವೇನು ಮಾಡಿದ್ರಿ? 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಅದಾದಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ ಅವರು ಛೀಮಾರಿ ಹಾಕಿ ನೀವು ಅವರಿಗೆ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು. ಅದು ನಿಮ್ಮ ಇತಿಹಾಸ ಇದೆ, ತಿಳ್ಕೊಳ್ಳಿ ಫಸ್ಟು. ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ. IT-ನಲ್ಲಿ ನಂಬರ್ 2 ಇದ್ದೀವಿ, GST-ನಲ್ಲಿ ನಂಬರ್ 2 ಇದ್ದೀವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. 1 ರೂಪಾಯಿ ನಮ್ಗೆ ವಾಪಸ್ ಬರ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ. ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಎಹಸಾನ್ ಮಾಡ್ತಾ ಇದೀವಿ, ದೊಡ್ಡ ಉಪಕಾರ ಮಾಡ್ತಾ ಇದ್ದೀವಿ ಅಂತಲ್ಲ. ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ ಪ್ರತಿ 100 ರೂಪಾಯಿ ಏನು ತೆರಿಗೆ ಕೊಡ್ತೀವಿ, ನಮಗೆ ಬರ್ತಾ ಇರೋದು 12 ರೂಪಾಯಿ ಬರ್ತಾ ಇಲ್ಲ. ಉತ್ತರ ಪ್ರದೇಶಿಗೆ, ಮಧ್ಯಪ್ರದೇಶಿಗೆ 200-300 ರೂಪಾಯಿ ಹೋಗ್ತಾ ಇದೆ ಅಲ್ರಿ 100 ರೂಪಾಯಿಗೆ. ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ BJP ಒಬ್ರಿಗೂ? ಈಗ 11 ವರ್ಷ ಆಯಿತು. ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ? ಏನು ಮಾಡಿದ್ದಾರೆ ಕಲಬುರಗಿಗೆ? ಇವರು ಲೆಕ್ಕ ಕೊಡಲಿ ನೋಡೋಣ. ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಾಗ ಮಾತಾಡೋಕ್ಕಾಗಲ್ಲ.